ನೋಡಿ, ಈಗ ಕೇವಲ ಇರಾನ್ ಅಷ್ಟೇ ಅಲ್ಲ, ಇಸ್ರೇಲ್ ವೆಸ್ಟ್ ಬ್ಯಾಂಕ್ ಮೇಲೂ ಕೂಡ ಒಂದಷ್ಟು ದಾಳಿಯನ್ನು ಮಾಡೋದಕ್ಕೆ ಮುಂದಾಗ್ತದೆ. ಯಾಕೆಂದರೆ ವೆಸ್ಟ್ ಬ್ಯಾಂಕ್ನಿಂದಲೂ ಕೂಡ ತುರಿ ಬಂದಿತ್ತು ಒಂದಷ್ಟು ಮಿಸೈಲ್ಗಳು. ಸೊ ಟೆಲ್ ಅವೀವಾ ಮೇಲೆ ದಾಳಿಯನ್ನು ಮಾಡಿದೆ. ಇರಾನ್ ಇಸ್ರೇಲ್ ನಡುವಿನ ಈ ಒಂದು ದಾಳಿ ಇದೆಯಲ್ಲ, ಇಸ್ರೇಲ್ನ ಟೆಲ್ ಅವೀವಾ ಮೇಲೆ ಹಮಾಸ್ ಬಂಡುಕೋರರು ದಾಳಿಯನ್ನು ಮಾಡಿದ್ದಾರೆ. ಹಮಾಸ್ ಬಂಡುಕೋರರು ದಾಳಿಯನ್ನು, ಯಾಕೆಂದರೆ ಕಳೆದ ಬಾರಿ ಅವರ ಟಾರ್ಗೆಟ್ ಆಗಿದ್ದು ಗಾಜಾ ಸ್ಟ್ರಿಪ್ನ ಬಾರ್ಡರಲ್ಲಿದ್ದಂತಹ ಒಂದಷ್ಟು ಏರಿಯಾಗಳು. ಸೆಡ್ರಾಟ್ ಅನ್ನೋ ಏರಿಯಾದ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡ್ತಾರೆ, ಕಿಬುಟ್ಸ್ ಬೇರಿ ಅನ್ನುವ ಜಾಗದ ಮೇಲೆ ದಾಳಿಯನ್ನು ಮಾಡ್ತಾರೆ. ಈ ರೀತಿಯಾಗಿ ಬೇರೆ ಬೇರೆ ಜಾಗಗಳ ಮೇಲೆ ಟಾರ್ಗೆಟನ್ನು ಮಾಡ್ಕೊಂಡಿದ್ರು. ಆದರೆ ಈಗ ಟೆಲ್ ಅವೀವಾ ಮೇಲೆ ದಾಳಿನ ಮಾಡಿದ್ದಾರೆ. ಸೊ ನಾವು ಇಂಥ ಜಾಗದಲ್ಲಿ ದಾಳಿಯನ್ನು ಮಾಡ್ತೀವಿ ಅಂತೇಳಿ, ಜೊತೆಗೆ ಇಸ್ರೇಲ್ ಮೇಲೆ ನಾವು ದಾಳಿಯನ್ನು ಮಾಡೇ ಮಾಡ್ತೀವಿ ಅಂತೇಳಿ ಇರಾನ್ ಹೇಳಿಕೊಂಡಿತ್ತು. ಯಾಕೆಂದರೆ ಬೆಂಬಲಿತ ಸಂಘಟನೆ ಮೂಲಕ, ಇರಾನ್ನ ಹೆಜ್ಬುಲ್ಲಾ ಸಂಘಟನೆಯ ಬೆಂಬಲಿತ ಸಂಘಟನೆ ಯಾವುದು ಅಂತಂದರೆ ಅದು ಹಮಾಸ್ ಮೂಲಕ ಟೆಲ್ ಅವೀವಾ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡಲಾಗ್ತಾ ಇದೆ. ಆಗಸ್ಟ್ 13ನೇ ತಾರೀಕು, ಅಂದರೆ ಕಳೆದ ಆಗಸ್ಟ್ 13ನೇ ತಾರೀಕಿನಂದು ಟೆಲ್ ಅವೀವಾ ಮೇಲೆ ಹಮಾಸ್ ದಾಳಿಯನ್ನು ಮಾಡಿತ್ತು. M19 ರಾಕೆಟ್ ಅನ್ನು ಬಳಕೆ ಮಾಡಿಕೊಂಡು ಹಮಾಸ್ ದಾಳಿಯನ್ನು ಮಾಡಿತ್ತು ಇಸ್ರೇಲ್ನ ಟೆಲ್ ಅವೀವಾ ಮೇಲೆ. ಆದರೆ ಅವತ್ತು ನಡೆಸಿದಂಥ ಹಮಾಸ್ ದಾಳಿಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಲಿಲ್ಲ. ಗಡಿಯುದ್ದಕ್ಕೂ ಕೂಡ ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಇಸ್ರೇಲ್ ಅಲರ್ಟ್ ಮಾಡಿ ಇಟ್ಕೊಂಡಿದೆ. ತನ್ನತ್ತ ನುಗ್ಗಿ ಬರುತ್ತಿರುವಂತಹ ರಾಕೆಟ್ಗಳನ್ನ ಆಕಾಶದಲ್ಲೇ ಮಾಡೋದಕ್ಕೆ, ಇಂಟರ್ಸೆಪ್ಟ್ ಮಾಡೋದಕ್ಕೆ ಇಸ್ರೇಲ್ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಂಡಿದೆ. ಇಸ್ರೇಲ್ ಮೇಲೆ ಭಾರೀ ಪ್ರಮಾಣದ ದಾಳಿಯನ್ನ ಇರಾನ್ ಕೂಡ ನಡೆಸುತ್ತೆ. ಸೂಪರ್ಸೋನಿಕ್ ಮಿಸೈಲ್ ಅನ್ನ ಮೊದಲ ಬಾರಿಗೆ ಇರಾನ್ ಪ್ರಯೋಗ ಮಾಡಿದೆ. ಅದು ಪ್ರಯೋಗ ಅಲ್ಲ, ದಾಳಿಯನ್ನ ಮಾಡಿದೆ. M19 ರಾಕೆಟ್ ಅನ್ನ ಉತ್ತರ ಮೆಸಿಡೋನಿಯಾ ಉತ್ಪಾದನೆ ಮಾಡುತ್ತೆ. ಈ M19 ರಾಕೆಟ್ ಅನ್ನ ಹಮಾಸ್ಗೆ ಇರಾನ್ ಕೊಟ್ಟಿರುವ ಬಗ್ಗೆ ಸಾಧ್ಯತೆ ಇದೆ. ಟೆಲ್ ಅವೀವಾ ಮೇಲೆ ದಾಳಿ ಮಾಡಿರುವಂತಹ ಹೊಣೆಯನ್ನ ಅಲ್ ಕಸಮ್ ಬ್ರಿಗೇಡ್ ಅನ್ನು ಹೊತ್ಕೊಂಡಿದೆ. ಹಿಜ್ಬುಲ್ಲಾ, ಹೌತಿ ಇವರೆಲ್ಲರೂ ಕೂಡ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಸಂಚನ್ನು ರೂಪಿಸ್ತಾ ಇದ್ರು. ಇಸ್ರೇಲ್ನ ಸುತ್ತಲೂ ಕೂಡ ಒಂದಷ್ಟು ಚಕ್ರವ್ಯೂಹವನ್ನ ರಚನೆ ಮಾಡಲಾಗಿದೆ. ಒಂದು ಕಡೆಯಿಂದ ಹಮಾಸ್, ಒಂದು ಕಡೆಯಿಂದ ಹಿಜ್ಬುಲ್ಲಾ, ಇನ್ನೊಂದು ಕಡೆಯಿಂದ ಹೌತಿ, ಆ ಕಡೆಯಿಂದ ವೆಸ್ಟ್ ಬ್ಯಾಂಕ್, ಎಲ್ಲ ಕಡೆಯಿಂದಲೂ ಕೂಡ ದಾಳಿಯನ್ನ ಮಾಡೋದಕ್ಕೆ ಸಂಚನ್ನು ರೂಪಿಸಲಾಗಿದೆ. ಆದರೂ ಕೂಡ ಇಸ್ರೇಲ್ ಸುತ್ತಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಸಿದ್ಧರಾಗಿದ್ರು ಕೂಡ ಇಸ್ರೇಲ್ ಎಲ್ಲೂ ಕೂಡ ಕುಗ್ಗಿಲ್ಲ. ಬನ್ನಿ ನೋಡೋಣ ಅಂತ ಅವ್ರಿಗೆ ಆಹ್ವಾನ ಕೊಡ್ತಾ ಇದೆ. ಬನ್ನಿ ಅಟ್ಯಾಕ್ ಮಾಡಿ, ನೀವು ಅಟ್ಯಾಕ್ ಮಾಡಿದ ನೆಕ್ಸ್ಟ್ ಮೂಮೆಂಟ್ ನಾವು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತೀವಿ, ನೋ ಡೌಟ್ ಅಂತ ಹೇಳಿ ಇಸ್ರೇಲ್ ಕೂಡ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಇಸ್ರೇಲ್ ಯಮನ್ ಕಾದಾಟಕ್ಕೆ ಅಮೆರಿಕ ಈಗ ಪ್ರವೇಶಗೊಂಡಿದೆ. They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವು ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ.
that powerful people come from powerful places. ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ಗುಣಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ, ನಮ್ಮನ್ನು ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿರ್ತಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ಗುಣಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ, ನಮ್ಮನ್ನು ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿರ್ತಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.